ಎಲ್ರಿಗೂ ನಮಸ್ಕಾರ. ವಿಜ್ಞಾನದಲ್ಲಿ ಅಥವಾ ಗಣಿತದಲ್ಲಿ ಎರಡರಲ್ಲೂ ಈಕ್ವೇಷನ್ಗಳು ಅಥವಾ ಸಮೀಕರಣಗಳು ಬಹಳ ಮುಖ್ಯ. ಅದರಲ್ಲೂ ಜೀವಿ ವಿಜ್ಞಾನದಲ್ಲಿ ಸಮೀಕರಣಗಳನ್ನು ಅಥವಾ ಗ್ರಾಫ್ಗಳನ್ನು ಹಾಕಿದ ತಕ್ಷಣ ಏನೋ ಇದು ಬೇರೆ ಥರ ಅನ್ನೋ ಥರ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಮುಖ್ಯವಾಗಿ ಈ ಸಮೀಕರಣಗಳು ಹೆಚ್ಚಾಗಿ ರಸಾಯನ ವಿಜ್ಞಾನದಲ್ಲಿ ಗಣಿತದಲ್ಲಿ ಬಳಕೆ ಆಗ್ತವೆ. ಅಂದರೆ ಇದಕ್ಕಿದು ಈಕ್ವಲೆಂಟ್ ಟು ದಿಸ್, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಮಥಿಂಗ್. ಅಂದರೆ ಎ ಮತ್ತು ಬಿ ಅವುಗಳ ಮೊತ್ತ ಇನ್ನೊಂದಕ್ಕೆ ಸಮ ಅಂತ ಹೇಳುವಾಗ ಈಕ್ವೇಷನ್ ಅನ್ನೋದು 16ನೇ ಶತಮಾನದಲ್ಲಿ ಕಂಡುಹಿಡಿದ್ರು. ಅದು ಈಕ್ವಲ್ಸ್ ಅನ್ನೋದನ್ನು 1757ರಲ್ಲಿ ರಾಬರ್ಟ್ ರಿಕಾರ್ಡನ್ ಅವರು ಕಂಡುಹಿಡಿದ್ರು. ಆದರೆ ಈ ಈಕ್ವೇಷನ್ ಅನ್ನೋ ವಿಷಯ ಬಂದಾಗ ಜಗತ್ ಅತ್ಯಂತ ಹೆಚ್ಚು ಜನಪ್ರಿಯವಾದಂಥ ಈಕ್ವೇಷನ್ ಇ ಈಸ್ ಈಕ್ವಲ್ ಟು mc². ಅಂದರೆ ಈ ಎನರ್ಜಿ ಮಾಸ್ಗೆ ಅಂದರೆ ದ್ರವ್ಯರಾಶಿಗೆ ಮತ್ತು ಲೈಟ್ಸ್ನ ಸ್ಪೀಡ್ ಸಿ ಅನ್ನೋದು ಬೆಳಕಿನ ವೇಗ, ಅದು ಎರಡಕ್ಕೂ ಸಮಾನ. ಅಂದರೆ ವಿಜ್ಞಾನದಲ್ಲಿ ಬಹಳ ಮುಖ್ಯವಾದ್ದೇನು ಅಂತಂದರೆ ಈಕ್ವೇಷನ್ ಅಂದರೆ ಒಂದು ಸಮಸ್ಥಿತಿಯನ್ನು ಸಾಧಿಸಬೇಕು. ಸುಮ್ಮನೆ ಏನು ವಿಜ್ಞಾನ ಹೇಳಲ್ಲ. ಒಂದು ವರ್ತನೆಯನ್ನು ಮಾತಾಡ್ತಾ ಇದ್ದರೆ, ಒಂದು ಉತ್ಪಾದನೆಯನ್ನು ಮಾತಾಡ್ತಾ ಇದ್ದರೆ, ಆ ಉತ್ಪಾದನೆಗೆ ಬೇಕಾಗ್ತಕ್ಕಂಥ ಪರಿಕರಗಳು ಯಾವುವು, ಅವು ಎಷ್ಟೆಷ್ಟು ಬೇಕು, ಯಾವ ಮೂಲಮಾನದಲ್ಲಿ ಬೇಕು, ಅವು ಯಾವ್ಯಾವ ಇದ್ದಾಗ ಮಾತ್ರ ಅದು ಇನ್ನೊಂದು ಉತ್ಪಾದನೆ ಹೀಗಾಗಿರುತ್ತೆ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಅಂತ ಹೇಳಿದರೆ ಎ ಮತ್ತು ಬಿ ಎರಡೂ ಸಮನಾಗಿ ಬಿ ಸಿಯಲ್ಲಿರ್ತವೆ ಅನ್ನೋ ಅರ್ಥ. ಹೀಗೆ ಈಕ್ವೇಷನ್ಗಳ ಒಂದು ವಿಷಯ ಬಂದಾಗ ಒಂದು ರೀತಿಯಲ್ಲಿ ಒಂದು ಸಮಸ್ಥಿತಿಯನ್ನು ನಾವು ಪಡೆದಿರ್ತವೆ. ಒಂದು ಈಗ ಎಷ್ಟೋ ಸಾರಿ ನಾವು ಒಂದು ಗೆಳತಿಯರ ನಡುವೆನೋ ಅಥವಾ ಸಂಬಂಧಗಳಲ್ಲೋ ಈಕ್ವೇಷನ್ ಸರಿ ಇಲ್ಲ ಅಂತ ಅನ್ನೋ ಮಾತುಗಳೆಲ್ಲ ಹುಟ್ಕೊಂಡ್ಬಿಟ್ಟಿವೆ. ಅಂದರೆ ಏನೋ ಅವರಿಬ್ಬರು ಹೊಂದಾಣಿಕೆ ಇಲ್ಲ ಅಂತೇಳಿ. ಹೀಗೆ ಹೊಂದಾಣಿಕೆ ಅಂದರೆ ರಸಾಯನ ವಿಜ್ಞಾನದಲ್ಲಂತೂ ಈಕ್ವೇಷನ್ಗಳನ್ನು ಒಂದು ಸಮರ್ಥವಾಗಿ ಹೇಳಲೇಬೇಕು. ಅಂದರೆ ಅಲ್ಲಿ ಅವನ್ನು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಎಡಭಾಗವನ್ನು ಮತ್ತು ಬಲಭಾಗವನ್ನು ಬ್ಯಾಲೆನ್ಸ್ ಮಾಡೋದು. ಈ ಸಮೀಕರಣಗಳ ಸಂಗತಿಗಳು ವಿಜ್ಞಾನದಲ್ಲಿ ಎಷ್ಟು ಮುಖ್ಯ ಅಂತಂದರೆ, ಹೀಗೆ ಯಾವುದೇ ಕಾಲದಿಂದನೂ ಕೂಡ ಈ ಸಮಸ್ಥಿತಿಯನ್ನು ಇವೆಲ್ಲ ಸರಿ ಅಂತ ಹೇಳೋದಕ್ಕೆ ವಿಜ್ಞಾನ ಸಮೀಕರಣಗಳನ್ನು ಬಳಸ್ಕೊಡುತ್ತೆ, ವಿಜ್ಞಾನ ಈಕ್ವೇಷನ್ಗಳನ್ನು ಬಳಸ್ಕೊಡುತ್ತೆ. ಹೀಗಾಗಿ ಸುಮಾರು ಈಕ್ವೇಷನ್ಗಳು ವಿಜ್ಞಾನದಲ್ಲಿವೆ. ಲ್ಯಾಪ್ಲೇಸ್ ಈಕ್ವೇಷನ್ ಅಂತಿದೆ, ಪ್ಲಾಂಕ್ ಈಕ್ವೇಷನ್ ಅಂತಿದೆ. ಹೀಗೆ ಬೇರೆ ಬೇರೆ ಈಕ್ವೇಷನ್ಗಳಿವೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತಾ ಇರ್ತಾರೆ. ಹಾಗಾಗಿ ಈ ಎಲ್ಲ ಸಂಬಂಧಗಳನ್ನು ಒಂದು ಸಮಸ್ಥಿತಿಯಲ್ಲಿ ಹೇಳಬೇಕಾದ್ರೆ, ಒಂದು ವಿವರಣೆ ಕೊಟ್ಟು ಇದು ಹೀಗೇನೆ ಅಂತ ಹೇಳಬೇಕಾದ್ರೆ ಈಕ್ವೇಷನ್ಗಳು ಬಹಳ ಮುಖ್ಯ. ನಮಸ್ಕಾರ.